ಕೃಷ್ಣ ಓಂಗಿ ಉಲಗಳಂದ ಉತ್ತಮನ್ ಸೇರ್ಪಾಡಿ. ಇಲ್ಲಿ ಆಂಡಾಳ್ ಸಂಕೀರ್ತನೆಗೆ ಒತ್ತು ನೀಡುತ್ತಾರೆ. ಬನ್ನೀರೇ ಗೆಳತಿಯರೇ, ಉತ್ತಮನ ತ್ರಿವಿಕ್ರಮನ ನಾಮ ಹೇಳೋಣ. ಯಾಕೆ? ವ್ಯಾಪಾರದಲ್ಲಿ ಪ್ರಗತಿ ಸಿಗಲೆಂದೇ, ಒಳ್ಳೆ ಪತ್ನಿ ಬೇಕೆಂದೇ, ಒಳ್ಳೆ ಮಕ್ಕಳಾಗಲೆಂದೇ, ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲೇ? ಇಲ್ಲ, ಭಗವಂತನ ನಾಮ ಹೇಳುವುದು ಆ ನಾಮದಲ್ಲಿರುವ ಆನಂದವನ್ನು ಅನುಭವಿಸಲು. ಆಂಡಾಳ್ ಎಲ್ಲರೂ ಸಮೃದ್ಧಿಯಿಂದ ಇರಲು ಭಗವಂತನನ್ನು ಬೇಡುತ್ತಾರೆ. ಹಿಂದೆ ಪಾಸುರದಲ್ಲಿ ತುಪ್ಪ ಬೇಡ ಹಾಲು ಬೇಡ ಎಂದರಲ್ಲ, ಹಾಗಾದರೆ ಎದುರು ಬದುರು ಹೇಳುತ್ತಾರೇನೋ? ಇಲ್ಲ, ಆಂಡಾಳ್ ತನಗಾಗಿ ಅಲ್ಲ, ಬೃಂದಾವನದಲ್ಲಿ ಇರುವ ಗೋಪಾಲಕರಿಗಾಗಿ ಹೇಳುತ್ತಾರೆ. ತಮ್ಮ ಮಕ್ಕಳನ್ನು ಕೃಷ್ಣನ ಸೇವೆ, ಕೃಷ್ಣನ ದರ್ಶನ ಮಾಡಲು ಅನುಮತಿ ನೀಡಿದ್ದಕ್ಕೆ ಕೃತಜ್ಞತೆ ತೋರುವರು. ಮಳೆ ಹೆಚ್ಚಾದರೆ ಪ್ರವಾಹ, ಮಳೆ ಇಲ್ಲ ಅಂದರೆ ಬರಗಾಲ. ಮುಮ್ಮಾರಿ, ತಿಂಗಳಲ್ಲಿ 3 ದಿನ ಮಳೆ ಬರಲಿ, ಮತ್ತೆ 9 ದಿನ ಸೂರ್ಯಪ್ರಕಾಶ. 1 ದಿನ ಮಳೆ, 9 ದಿನ ಸೂರ್ಯಪ್ರಕಾಶ. ಹೀಗೆ ಭೂಮಿ ನೀರಿನಾಂಶ ಹೀರಿಕೊಂಡು ತೇವಾಂಶ ಉಳಿಸುತ್ತದೆ. ಗಾಢ ಹಸರಿನ ಫಲವತ್ತಾದ ಧಾರಾಳ ಬೆಳೆಗಳು, ಸುಂದರ ಹೂಗಳು, ಮೃದುವಾದ ಹೂವಿನ ಸ್ಪರ್ಶಕ್ಕೆ ದುಂಬಿ ಮಲಗಿಬಿಡುತ್ತೆ. ನೀರಿನಲ್ಲಿ ಈಜುವ ದಪ್ಪ ಮೀನುಗಳು, ಕರೆಯುವ ಹಸುಗಳು, ಹಾಲು ತುಂಬಿದ ಕೊಡಗಳು, ಕೃಷಿ ಕ್ಷೇತ್ರ ಸುತ್ತ ಹೊಳೆಗಳು, ಇಡೀ ಪರಿಸರ ಸಮೃದ್ಧಿ ಸಂರಕ್ಷಣೆಯಿಂದ ಇರಲಿ. ಹೀಗೆ ಶಾಶ್ವತ ಸಂಪತ್ತು, ಶಾಶ್ವತ ಐಶ್ವರ್ಯಕ್ಕಾಗಿ ಕೃಷ್ಣನನ್ನು ಬೇಡುತ್ತಾರೆ. ಈ ಪಾಸುರದಲ್ಲಿ ನಾವು ಕಲಿತ ಒಳ್ಳೆಯ ವಿಷಯ ನಾಮ ಸಂಕೀರ್ತನ ಮತ್ತು ನಾವು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಬೆಳೆಯಲು ಯಾರೇ ಸಣ್ಣ ಸಹಾಯ ಮಾಡಿದರೂ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಅವರನ್ನು ಹೊಗಳಿ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಹರೇ ಕೃಷ್ಣ.